ಎಸ್ ಮೇಡಮ್. ಓಕೆ ಮೇಡಮ್, ಓಕೆ ಮೇಡಮ್. ಜೈ 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 ಭೀಮ್. ಜೈ 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 ಭೀಮ್. ಜೈ 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 ಭೀಮ್. ಜೈ 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 ಭೀಮ್. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ. ಅಖಂಡತೆಯನ್ನು ಸುನಿಶ್ಚಿತಗೊಳಿಸಿ ಅವರಲ್ಲಿ 1949ನೇ ಇಸವಿ ನವೆಂಬರ್ ತಿಂಗಳ 26ನೇ ತಾರೀಕಾದ ಈ ದಿವಸ ಈ ಮೂಲಕ ಈ ಸಂವಿಧಾನವನ್ನು ಅಂಗೀಕರಿಸಿ ಜೈ ಹಿಂದ್, ಜೈ ಕರ್ನಾಟಕ, ಜೈ ಭೀಮ್. ಅಂಬೇಡ್ಕರ್ ಅವರು ದೇಶಕ್ಕೆ ಸಂವಿಧಾನವನ್ನು ಕೊಟ್ಟದ್ದು. ಆ ಸಂವಿಧಾನ ನಮ್ಮ ಭಾರತ ದೇಶದ ಇರ್ತಕ್ಕಂಥ ಜನರ ಮತ್ತು ಹಲವಾರು ವರ್ಗಗಳು ವೈವಿಧ್ಯಮಯವಾದಂಥ ಜನರಿರ್ತಕ್ಕಂಥ ದೇಶ. ಅದಕ್ಕೆ ಸ್ವಾತಂತ್ರ್ಯ ಬಂದ ಮೇಲೆ ಸಂವಿಧಾನ ನಮಗೆ ಬೇಕು, ಸಂವಿಧಾನ ರಚಿಸಬೇಕು ಅಂತೇಳಿ ಸ್ವಾತಂತ್ರ್ಯ ಬಂದ ಸಂದರ್ಭದಲ್ಲಿ ಚರ್ಚೆ ನಡೆಸಿದಂಥ ಸಂದರ್ಭದಲ್ಲಿ ನಮ್ಮ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಹೋರಾಟ ಮಾಡುವಂಥ ಅನೇಕ ಮಹನೀಯರು ವಿದೇಶಗಳ ತಜ್ಞರನ್ನ ಇದರ ಬಗ್ಗೆ ಯೋಚನೆ ಮಾಡಿ ಅವರಿಂದ ಸಂವಿಧಾನ ರಚನೆ ಮಾಡಿಸಬೇಕು ಅಂತೇಳಿ ಚಿಂತನೆ ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಮಹಾತ್ಮ ಗಾಂಧಿಯವರು ಅವ್ರನ್ನೆಲ್ಲ ಕರೆದು ಹೇಳಿದ್ರು, ನೀವು ಅಲ್ಲಿ ಯಾಕಪ್ಪ ಹುಟ್ಟಾಗ್ತೀವಿ, ಇಲ್ಲಿ ಒಬ್ಬ ಮಹಾವಿಜ್ಞಾನಿ ಇರ್ತಾರೆ, ಭಾಳ ಜ್ಞಾನವಂತ ಇದ್ದಾರೆ, ಅವನ ಕೈಯಲ್ಲಿ ಸಂವಿಧಾನ ಬಳಸಿ ಅಂತ ಹೇಳಿ ಆಗ ಅಂಬೇಡ್ಕರ್ ಅವರ ಹೆಸರು ಕೂರಿಸಿ ಅಂಬೇಡ್ಕರ್ ಮುಖಾಂತರ ನಮ್ಮ ಸಂವಿಧಾನವನ್ನು ರಚನೆ ಮಾಡಿಸಿದ್ದಾರೆ. ಅಂಬೇಡ್ಕರ್ ಅವರು ಅವರ ಬಾಲ್ಯ ದಿನಗಳಾಗಲಿ, ಅವರ ಕಷ್ಟದ ದಿನಗಳು, ಅವ್ರು ಪಟ್ಟಂಥ ಕಷ್ಟಗಳು, ಮುಂದಂಥ ನೋವುಗಳು ಏನೇ ದಿವಸ ಅವರು ಹೊರಪ ಭಾಳ ಮಾನವೀಯ ಮೌಲ್ಯಗಳನ್ನು ಬೆಳೆಸ್ಕೊಂಡಂಥ ವ್ಯಕ್ತಿ. ಮಾನವೀಯತೆ ಅವರ ಹೃದಯದಲ್ಲಿ ತುಂಬಿದ್ದೆ. ಆ ಕಾರಣದಿಂದ ಇಷ್ಟೊಂದು ಒಳ್ಳೆ ಸಂವಿಧಾನ ಕೊಡಲಿಕ್ಕೆ ಸಾಧ್ಯ ಆಯಿತು. ಆ ಮಾನವೀಯತೆಯ ಮೌಲ್ಯಗಳು, ಮಾನವೀಯತೆ ಇವರೇ ಇದೆ. ಈ ವೈವಿಧ್ಯಮಯವಾದಂಥ ಭಾರತ ದೇಶ ಇರ್ತಕ್ಕಂಥ ಜನರ ಆಳವನ್ನು, ಅವರ ವಿಚಾರಗಳನ್ನು, ಅವರ ಸ್ಥಿತಿಗತಿಗಳನ್ನು ಎಲ್ಲ ತಿಳಿದು ಬಂದಿದ್ದ ಸಂವಿಧಾನವನ್ನು ಬರೆಯಲಿಕ್ಕೆ ಸಾಧ್ಯ ಆಗ್ತದೆ. ಆ ಕಾರಣದಿಂದಲೇ ಅವರು ಭಾಳ ಜ್ಞಾನಿ ಅನ್ನೋದಕ್ಕೆ ಯಾಕೆ ಕಾರಣ ಏನಪ್ಪ ಅಂತ ಹೇಳಿದ್ರೆ, ಅವರು ಇಡೀ ಎಲ್ಲ ದೇಶದ ವಿಚಾರಗಳನ್ನು, ಆರ್ಥಿಕ ಸ್ಥಿತಿಗತಿಯನ್ನು ಮತ್ತು ಅಲ್ಲಿ ಜನರ ಜೀವನದ ಸ್ಥಿತಿಗತಿಯನ್ನು ಮತ್ತು ಅಲ್ಲಿನ ಕಾನೂನಿನ ವ್ಯವಸ್ಥೆಗಳನ್ನು ಭಾಳ ಚೆನ್ನಾಗಿ ಅಧ್ಯಯನ ಮಾಡಿದ್ರು. ಎಲ್ಲ ದೇಶಗಳ ಬಗ್ಗೆನೂ ಅಧ್ಯಯನ ಮಾಡಿದ್ರು. ಅಧ್ಯಯನ ಮಾಡಿದ್ರೆ ಕಾರಣದಿಂದಲೇ ಅವರು ಇಂಥ ಒಳ್ಳೆ ಸಂವಿಧಾನ ಕೊಡಲಿಕ್ಕೆ ಸಾಧ್ಯ. ನಮ್ಮ ದೇಶಕ್ಕೆ, ನಮ್ಮ ದೇಶಕ್ಕೆ ಇರ್ತಕ್ಕಂಥ ಜನರು, ನಮ್ಮ ಸ್ಥಿತಿಗತಿ ಯಾಕೆ ಕೇಳಿದರೆ, ನಾವು ಬ್ರಿಟಿಷರಿಂದ ಸುಮಾರು 200 ವರ್ಷಗಳಿಂದ ಹೆಚ್ಚು ಮೇಲ್ಬಟ್ಟು ಬ್ರಿಟಿಷ್ ಆಳ್ವಿಕೆ. ಸ್ವಾತಂತ್ರ್ಯ ಬಂದಾಗ ನಮ್ಮ ದೇಶ ಭಾಳ ಅತ್ಯಂತ ಕೀಳು ಸ್ಥಿತಿಯಲ್ಲಿ. ಈ ದೇಶಕ್ಕೆ ಸಂವಿಧಾನ ತಂದಾಗ ಅವರು ಎಷ್ಟು ಯೋಚನೆ ಮಾಡಿರಬೇಕು, ಎಷ್ಟು ಆಳವಾದ ಯೋಚನೆಗಳಿಂದ ಸಂವಿಧಾನ ರಚನೆ ಮಾಡಿ ಇಡೀ ವಿಶ್ವ ನೆಚ್ಚಿಕೊಳ್ಳತಕ್ಕಂಥ ರೀತಿಗೆ ಸಂವಿಧಾನವನ್ನು ಭಾರತಕೊಟ್ಟಿರುವ ಮಹಾಜ್ಞಾನಿಗಳು. ಅಂಥವರು ಇಂಥ ಸಂವಿಧಾನ ಕೊಟ್ಟು ಈ ದೇಶಕ್ಕೆ ನಮಗೆಲ್ಲರಿಗೂ ಬದುಕಲಿಕ್ಕೆ, ಬಾಳಲಿಕ್ಕೆ ಎಲ್ಲ ಸಮಾಜದ ಎಲ್ಲ ವರ್ಗದ ಜನರಿಗೂ ಸರಿ ಸಮಾನವಾದ ಹಕ್ಕನ್ನು ಕೊಟ್ಟು ಅವರೆಲ್ಲ ಸ್ಥಿತಿಗೆ ಸುಧಾರಣೆ ಆಗೋದಕ್ಕೆ ಕಾನೂನುಗಳ ರಚನೆ ಮಾಡಿ ಆ ಕಾನೂನಿನೊಳಗೆ ನಮ್ಮೆಲ್ಲರೂ ಅವಕಾಶವನ್ನು ಮಾಡಿಕೊಟ್ಟಿರುವಾಗ ಅಂಥ ಮಹಾನುಭಾವನನ್ನು ನಾವು ಬರೀ ಒಂದು ಒಳ್ಳೆಯ ಸಮಾಜ ಜನರು ಆಚರಿಸುವಾಗ ಬರೀಕೆಯವರು ಅದನ್ನು ಹೇಳಿದ್ರೆ ನಾವು ಅಂತ ಹೇಳಿದ್ರೆ ಅದೇ ಅರ್ಥ. ನಾವು ಅಂದರೆ ನಾವೆಲ್ಲರೂ ಸೇರಿ ನಾವು ಅಂಬೇಡ್ಕರ್ನ ನೆನೆಬೇಕು, ಅವರ ಸ್ಮರಿಸ್ಬೇಕು, ಅವರ ಸಾಧನೆಗಳನ್ನು ನೆನೆಬೇಕು ಅಂತೇಳಿ ಅದನ್ನೇ ಅವರು ಇವತ್ತು ಮಾಡಿ. ಅದರಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೀ ಸಮಾಜ ಸೀಮಿತವಾದವರಲ್ಲ, ಈ ದೇಶದ ಎಲ್ಲ ಜನರ ಹಿತವನ್ನು ಕಾಪಾಡುವಂಥ ಮಹಾನ್ ವ್ಯಕ್ತಿ. ಅವ್ರು ಅಂಥ ಸಂವಿಧಾನವನ್ನು ಯಾರ ರೀತಿ ಏನೇನಾಗ್ತಿತ್ತು ಗೊತ್ತಿಲ್ಲ, ಯಾರ್ಯಾರು ಏನೇನು ಆಗ್ತಿದ್ರು, ಏನೇನು ಕಥೆ ಆಗ್ತಿದ್ದು, ಎಷ್ಟು ಹೊರದಾಗ್ತಾ ಆಗ್ತಿದ್ವು, ಎಷ್ಟು ಹೊರದಾಟ ಆಗ್ತಿದ್ವು, ಎಷ್ಟು ಕೊಲೆ ಆಗ್ತಿದ್ವು. ಕಾನೂನನ್ನು ಚೌಕಟ್ಟಿಗೆ ನಮ್ಮೆಲ್ಲರೂ ಸೇರಿಸಿ
ಈ ವರ್ಗದ ಎಲ್ಲ ಸಮಾಜ ಎಲ್ಲ ಜನರನ್ನ ನಾವು ಸ್ಥಿತಿಗತಿಗಳನ್ನ ಅನುಸರಿಸಿ ಈಗ ತಕ್ಕಾಗಿ ಒಂದು ಸಂವಿಧಾನವನ್ನು ಕೊಟ್ಟಂತ ಮಹಾಜ್ಞಾನಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂಥವ್ರನ್ನ ಸ್ಮರಿಸಿಕೊಳ್ತಕ್ಕಂಥ ಒಂದು ದಿನ ಅವರ ಈ 135ನೇ ಜನ್ಮ ದಿನಾಚರಣೆಯನ್ನು ಆಚರಣೆ ಮಾಡಿ ತಾವೆಲ್ಲರೂ ಆ ಸಮಾರಂಭದಲ್ಲಿ ಭಾಗವಹಿಸಿ